ನಾಳೆ ಕರ್ನಾಟಕ ರಾಜ್ಯದ 24ನೇ ನೂತನ ಮುಖ್ಯಮಂತ್ರಿಯಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮೊದಲಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಷನಿಷ್ಠೆ ಹಾಗೂ ತಮ್ಮಲ್ಲಿರುವ ನಂಬಿಕೆ ಮೇಲೆ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷನೇ ತಾಯಿ ಅಂದ್ಕೊಂಡು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಬಹುಶಃ ಆ ತಾಳ್ಮೆ ಅನ್ನೋದು ಅವರಲ್ಲಿ ತುಂಬ ಇತ್ತು ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷನ ತನ್ನ ಮನೆ ಅಂದ್ಕೊಂಡು ಮನೇಲಿ ಇಲ್ದರೂ ಸಹ ಅವ್ರ ಪಕ್ಷದ ಕಚೇರಿಲಿ ಇರ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಮುಂದೆ ಒಂದು ದಿವಸ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದರೆ ಪಕ್ಷನ ಗಟ್ಟಿಯಾಗಿ ಇಟ್ಕೊಬೇಕು ಅಂತ. ಲಕ್ಷಾಂತರ ಅಭಿಮಾನಿಗಳು ಅವರ ಒಂದು ಪ್ರಮಾಣ ವಚನವನ್ನು ನೇರವಾಗಿ ನೋಡಬೇಕು ಅಂತ ಇದ್ದಾರೆ. ಆದರೆ ಅದು ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ರಾಜಭವನದಲ್ಲಿ ನಡೀತಾ ಇದೆ ಪ್ರಮಾಣ ವಚನ. ಅಲ್ಲಿ ಕೆಲವು ಸೀಮಿತ ಪಾಸ್ಗಳಿಗೆ ಮಾತ್ರ ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ಯಾರೂ ಸಹ ನೊಂದ್ಕೊಬಾರ್ದು, ಬೇಜಾರು ಮಾಡ್ಕೊಬಾರ್ದು. ಇದೆಲ್ಲ ಮುಗಿದ್ಮೇಲೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸಭೆ ಮಾಡ್ತಾರೆ, ಒಂದು ಸಮಾರಂಭ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನ ಅವರು ಅಲ್ಲಿಂದೇ ಅಭಿನಂದನೆ ಸೂಚಿಸ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.